ಬೆಂಗಳೂರಿನಲ್ಲಿ 7 ಕೋಟಿ ಹಗಲು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಅಂಧರಾದ್ರು ದರೋಡೆಕೋರರು. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಹಾಡ ಹಗಲೇ ನಡೆದಿತ್ತು ರಾಬರಿ ಆಗಿದ್ದ ಹಣದ ಎಕ್ಸ್ಕ್ಲೂಸಿವ್ ವಿಡಿಯೋ ಗ್ಯಾರಂಟಿ ನ್ಯೂಸ್ನಲ್ಲಿ. ರಾಬರಿ ಆಗಿದ್ದ ಹಣದ ಎಕ್ಸ್ಕ್ಲೂಸಿವ್ ವಿಡಿಯೋ ಗ್ಯಾರಂಟಿ ನ್ಯೂಸ್ನಲ್ಲಿ. ಸಿಎಂಎಸ್ ಸೆಕ್ಯೂರಿಟೀಸ್ ಏಜೆನ್ಸಿ ವಾಹನ ಅಡ್ಡಗಟ್ಟಿ ಹಣ ದೋಚಲಾಗಿತ್ತು. ಇದೇ ಹಣವನ್ನ ರಾಬರಿ ಮಾಡಿ ಬೇರೆ ರಾಜ್ಯಕ್ಕೆ ಸಾಗಿಸಿದ್ರು. ಕೊನೆಗೂ ಪೊಲೀಸರ ಕಾರ್ಯಾಚರಣೆಯಲ್ಲಿ ಹಣ ಸಿಕ್ಕೇ ಬಿಟ್ಟಿದೆ. ಹಗಲು ರಾತ್ರಿ ಎನ್ನದೇ ರಾಬರ್ಗಳ ಹಿಂದೆ ಪೊಲೀಸ್ನವರು ಬಿದ್ದಿದ್ರು. ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಬೆಂಗಳೂರಿನಲ್ಲಿ 7 ಕೋಟಿ ಹಗಲು ದರೋಡೆ ಪ್ರಕರಣ. ಕೊನೆಗೂ ಅಂಧರಾಗಿದ್ದಾರೆ ದರೋಡೆಕೋರರು. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಹಾಡ ಹಗಲೇ ದೋಚಿದ್ರು ಇಷ್ಟು ದೊಡ್ಡ ಮೊತ್ತದ ಹಣವನ್ನು. ಈಗ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಮಗೆ ತೋರಿಸ್ತಾ ಇದ್ದೀವಿ ನಾವು. ಹಣ ಏನು ದೋಚ್ಕೊಂಡು ಹೋಗಿದ್ರಲ್ಲ ಅದೇ ಹಣವನ್ನ ಈಗ ಪೊಲೀಸ್ ತಂಡ ವಶಕ್ಕೆ ಪಡೆದಿರೋದು. ಹೆಚ್ಚು ಕಡಿಮೆ 5 ಕೋಟಿ 76 ಲಕ್ಷ ಏನೋ ಇದೆ ಅದರಲ್ಲಿ. 7 ಕೋಟಿ ಏನು ದೋಚ್ಕೊಂಡು ಹೋಗಿದ್ರು ಆ ಪೈಕಿ 5 ಕೋಟಿ 76 ಲಕ್ಷ ರೂಪಾಯಿ ಹಣವನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇತ್ತು, ಸುಲಭನಾ? ಈಗ ದರೋಡೆಕೋರರು ಬೆಂಗಳೂರಿನಂಥ ಮಹಾನಗರದಲ್ಲಿ ಹಾಡ ಹಗಲೇ ರಾಬರಿ ಮಾಡಿದ್ದಾರೆ. ಸೊ ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡೇ ಇಲ್ಲಿ ರಾಬರಿ ಮಾಡಿರೋದು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಜೊತೆಗೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಇವರೆಲ್ಲ ಬೇರೆ ರಾಜ್ಯದವರ ಅಥವಾ ಇಲ್ಲಿಯವರೇನಾ, ಈ ರೀತಿಯಾದಂಥ ಪ್ರಶ್ನೆಗಳು ಇದ್ದೇ ಇದ್ವು. ಸೊ ಅದಾದ ನಂತರ ಈಗ ನೋಡಿದರೆ ಪಕ್ಕಾ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಂಥ ದರೋಡೆಕೋರರನ್ನ ಹೆಡೆಮುರ್ರೆ ಕಟ್ಟುವಲ್ಲಿ ನಮ್ಮ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಇಂಥ ಕಾರ್ಯಾಚರಣೆ ಅಂತ ಬಂದಾಗ ಬೆಂಗಳೂರಿನ ಪೊಲೀಸರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಪ್ರತಿನಿಧಿ ಅಜಯ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣವನ್ನು ಈಗಾಗಲೇ ಪೊಲೀಸರು ಕೂಡ ಭೇದಿಸಿರುವಂಥದ್ದು. ಈಗಾಗಲೇ ಬರೋಬ್ಬರಿ 5 ಕೋಟಿ 76 ಲಕ್ಷ ಹಣವನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಈಗ ಆ ಒಂದು ಹಣವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಡಿಸ್ಪ್ಲೇ ಕೂಡ ಮಾಡಿರುವಂಥದ್ದು. ಅಂದರೆ BCP ಅಂತೇಳಿ ಬೆಂಗಳೂರು ಸಿಟಿ ಪೊಲೀಸ್ ಅಂತೇಳಿ ಕೂಡ ಒಂದು ರೀತಿ ಡಿಸ್ಪ್ಲೇ ಮಾಡಿದ್ದಾರೆ. ಡಿಸ್ಪ್ಲೇ ಮಾಡಿ ಈಗಾಗಲೇ ಆ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚಿಕೊಂಡಿರುವಂಥದ್ದು. 3 ಜನರನ್ನ ಈಗಾಗಲೇ ಈ ಒಂದು ಪ್ರಕರಣದಲ್ಲೂ ಕೂಡ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನುಳಿದಂತೆ 7 ರಿಂದ 8 ಜನ ಆರೋಪಿಗಳು ಕೂಡ ಈಗಾಗಲೇ ಸಿಗಬೇಕಾಗಿದೆ. ಸೊ ಹೀಗಾಗಿ ಅವ್ರಿಗಾಗೂ ಕೂಡ ತಲಾಶೆ ಮುಂದುವರಿಸಿದ್ದೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಅಂದರೆ ಈಗ ಕಂಪ್ಲೀಟಾಗಿ ಏನು ಹಣವನ್ನು ನೋಡ್ತಿದ್ರೆ ಇದೆಲ್ಲವೂ ಕೂಡ ಏನು ಅವತ್ತು ಕಳ್ತನ ಆದಂಥ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಅಂತಲೇ ಹೇಳ್ಬೋದು. ಯಾಕಂದರೆ ಇವೆಲ್ಲವೂ ಕೂಡ ಇನೋವಾ ಕಾರ್ನಲ್ಲಿ ತಗೊಂಡೋಗಿ ಆನಂತರ ಅಲ್ಲಿ ಒಂದು ಇದರಲ್ಲಿ ಇನೋವಾ ವ್ಯಾನ್ದಲ್ಲಿ ಇಟ್ಕೊಂಡಿದ್ರು. ಆನಂತರ ಅದರಲ್ಲಿ ಕಂಪ್ಲೀಟಾಗಿ ಅದನ್ನೆಲ್ಲವೂ ಕೂಡ ತಗೊಂಡೋಗುವಂಥ ಕೆಲಸವನ್ನು ಕೂಡ ಮಾಡಿದರು. ಆನಂತರ ಅಲ್ಲಿ ಟ್ರಂಕನ್ನು ಎಸ್ತಿ ಆನಂತರ ಹಣವನ್ನು ತಗೊಂಡೋಗಿದ್ರು. ಈಗ ಆ ಎಲ್ಲ ಹಣವನ್ನು ಜೊತೆಗೆ 3 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿದರೆ ಇನ್ನು 6 ರಿಂದ 7 ಜನ ಆರೋಪಿಗಳನ್ನು ಕೂಡ ಬಂಧಿಸುವಂಥದ್ದು ಕೂಡ ಬಾಕಿ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ವರ್ಕ್ ಮಾಡ್ತಾಯಿದ್ರು ಈ ಒಂದು ವಿಚಾರವಾಗಿ, ಮತ್ತು ರೆಕ್ಕಿ ಕೂಡ ಮಾಡ್ತಾಯಿದ್ರು ಅಂಥೇಳಿ ಮಾಹಿತಿ ಕೂಡ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಆರೋಪಿಗಳೇನಿದ್ದಾರೆ ಅವರು ಕೂಡ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಆದಷ್ಟು ಬೇಗ ನಾವು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗಮನಿಸ್ತಾ ಇದ್ದೀವಿ ಕಂತೆ ನೋಟನ್ನು. ಸೊ ಇದೇ ಹಣವನ್ನು ಇಲ್ಲಿ ರಾಬರಿ ಮಾಡ್ಕೊಂಡು ಹೋಗಿದ್ದರು ದರೋಡೆಕೋರರು. ಫೈನಲಿ ಆ ಹಣದ ಜೊತೆಗೇ
ಮೂರು ಜನ ಆರೋಪಿಗಳನ್ನು ಈಗ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಪೊಲೀಸರು. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ, ಅವರೇ ಈ ದರೋಡೆಕೋರರು. ಸೊ ಇದರಲ್ಲೆಲ್ಲ ಶಾಮೀಲಾಗಿದ್ದವರು ಅವರು. ಸೊ ಅದರಲ್ಲಿ ಆಶ್ಚರ್ಯ ಅಂತ ಅಂದರೆ ಒಬ್ಬ ಪೊಲೀಸ್ ಪೇದೆ ಕೂಡ ಇದ್ದ. ಅದಾದ ನಂತರ ಈ CMSಗೆ ಸಂಬಂಧಪಟ್ಟಂಥ ಒಬ್ಬರು ಒಬ್ಬ ವ್ಯಕ್ತಿ ಮಾಜಿ, ಮತ್ತೊಬ್ಬ ಈಗ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದವನು. ಸೊ ಮೂರು ಜನ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಒಂದು ತಂಡವನ್ನು ಕಟ್ಟಿಕೊಂಡು ಮಾಡಿರುವಂಥ ಕೃತ್ಯ ಇದು. ಸೊ ಫೈನಲಿ ಹೇಗಾಯಿತು, ಯಾರು ಇವರೆಲ್ಲ, ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸ್ನವರು ಈಗ ಮಾಹಿತಿಯನ್ನು ತೆಗೆದಿದ್ದಾಯಿತು, ಅರೆಸ್ಟ್ ಮಾಡಿದ್ದು ಕೂಡ ಆಯಿತು. ಸೊ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದೇ ಈಗಿರುವಂಥ ಕುತೂಹಲ. ನಮಗಿರೋ ಮಾಹಿತಿ ಪ್ರಕಾರ ಈಗ 5,76,00,000 ಏನೋ ವಶಕ್ಕೆ ಪಡೆದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇನ್ನುಳಿದಂಥ ಹಣ ಎಲ್ಲೂ ಹೋಯಿತು, ಆ ಹಣವನ್ನು ಏನಾದರೂ ಇನ್ನು ವಶಕ್ಕೆ ಪಡೆದುಕೊಂಡಿದ್ದಾರಾ ಪೊಲೀಸ್ನವರು, ಅಥವಾ ಅದನ್ನು ಬೇರೆ ಕಡೆಗೆ ಸಾಗಿಸಿದಾರಾ ಈ ದರೋಡೆಕೋರರು ಅನ್ನೋ ಪ್ರಶ್ನೆ ಇದೆ. ಸೊ ಆ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ, ಆ ಹಣವನ್ನು ಯಾವಾಗ ವಶಕ್ಕೆ ಪಡಿತಾರೆ ಅಂತ ಹೇಳಿ. 5.70 ಆರೋಪಿಗಳಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ನೂರ್ ಅಹಮದ್ ಜೊತೆ ಮಾದೇಶ್. ಸರ್, ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಮಾತ್ರ ಕಂಪನಿಯಲ್ಲಿ ಕೆಲಸ. ಮೂರೇ ದಿನದಲ್ಲಿ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಪಕ್ಕಾ ಪ್ರೀ ಪ್ಲಾನ್ ಮಾಡಿದ್ದರು ರಾಬರ್ಸ್ ಬೆಂಬೆಡದ ಪೊಲೀಸರು. ರಾಬರಿಯಾಗಿದ್ದ 7 ಕೋಟಿಯಲ್ಲಿ 5,76,00,000 ರೂಪಾಯಿ ಸೀಸ್ ಆಗಿದೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿರೋದು. 3 ಆರೋಪಿಗಳನ್ನು ಪೊಲೀಸ್ನವರು ಬಂಧಿಸಿದ್ದಾರೆ. CMS ವೆಹಿಕಲ್ ಇನ್ಚಾರ್ಜ್, ಮಾಜಿ ಸಿಬ್ಬಂದಿ, ಪೊಲೀಸ್ ಪೇದೆಯನ್ನು ಅರೆಸ್ಟ್ ಮಾಡಲಾಗಿರೋದು. ಉಳಿದ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ. ತನಿಖೆಯ ದಿಕ್ಕು ತಪ್ಪಿಸಲು ಹಲವು ಭಾಷೆಗಳಲ್ಲಿ ಇವರು ಮಾತಾಡ್ಕೊಂಡಿದ್ರಂತೆ ನೋಡಿ. ಕೃತ್ಯಕ್ಕೆ ನಕಲಿ ನಂಬರ್ ಪ್ಲೇಟ್ ಇದ್ದ ಹಲವು ವಾಹನವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಫಿಂಗರ್ ಪ್ರಿಂಟ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಮ್ಯಾಚ್ ಆಗಿದೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿರುವುದು. 3 ದಿನದಲ್ಲಿ ದರೋಡೆಕೋರರ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ, ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ CCTV ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು CMS ಯಾವುದು ಮ್ಯಾನೇಜ್ಮೆಂಟ್ ಇದೆ, ಸೆಕ್ಯೂರಿಟಿ ವ್ಯಾನ್ದು, ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ. ಅಂದ್ರೆ ಸೀರಿಯಲ್ ಹೊಸ ನೋಡಿದ್ರೆ ನಮಗೆ ಕರೆಕ್ಟ್ ಸೀರಿಯಲ್ಸ್ ಗೊತ್ತಾಗುತ್ತೆ. ಸೊ ಗಮನಿಸ್ತಾ ಇದ್ದೀವಿ, ಇಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಮಾತಾಡಿದರು. ಯಾವ ರೀತಿಯ ಕಾರ್ಯಾಚರಣೆ ಇತ್ತು, ಯಾವ ರೀತಿಯಾಗಿ ದರೋಡೆಕೋರರನ್ನು ಪೊಲೀಸ್ನವರು ವಶಕ್ಕೆ ಪಡೆದ್ರು, ಎಲ್ಲದರ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ ಇದ್ದಾರೆ ಅವ್ರ ಜೊತೆ ಮೇಡಮ್. ಸರ್ ಮೊದಲಾಗಿ ಎಷ್ಟು ಅಮೌಂಟು ಸೀಸ್ ಆಗಿದೆ? ಅಮೌಂಟ್ ಸದ್ಯಕ್ಕೆ 5,76,00,000 ಸೀಸ್ ಆಗಿದೆ. ಉಳಿದ ಅಮೌಂಟ್ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ, ಅದನ್ನು ಶೀಘ್ರವಾಗಿ ನಾವು ಮಾಡ್ತೀವಿ. ಸರ್ ಈಗ ಎಷ್ಟು ಜನ ಆರೋಪಿಗಳಿಗೆ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಎಷ್ಟು ಜನ ಸಿಗಬೇಕಾಗಿದೆ? ಸದ್ಯಕ್ಕೆ 3 ಜನ ಆರೋಪಿ ಸಿಕ್ಕಿದ್ದಾರೆ, ಇನ್ನೂ ಆರೋಪಿ ಸಿಗಬೇಕು, 5-6 ಜನ ಆರೋಪಿ ಸಿಗಬೇಕು. ಅದರ ಬಗ್ಗೆ ಕೂಡ ನಮ್ಮ ಟೀಮ್ ಅವ್ರಿಗೆ ಇನ್ಫಾರ್ಮೇಷನ್ ಇದೆ, ಅವರು ಅರೆಸ್ಟ್ ಮಾಡ್ತಾರೆ. ಸರ್ ಎಷ್ಟು ದಿನಗಳಿಂದ ಇವರು ರೆಕ್ಕಿ ಮಾಡ್ತಾಯಿದ್ರು, ಮತ್ತು ಯಾರ್ಯಾರಿದ್ರು, ಯಾವ ರೀತಿಯಾಗಿ ರೆಕ್ಕಿ ಮಾಡ್ತಾರೆ? ಕಳೆದ 3 ತಿಂಗಳಿಂದ ಪ್ಲ್ಯಾನ್ ಮಾಡಿದರು, ಮತ್ತು 15 ದಿವಸದಿಂದ ರೆಕ್ಕಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವರು ತುಂಬ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ನಮ್ಮ ಅಷ್ಟೇ ಚೆನ್ನಾಗಿ ನಮ್ಮ ಪೊಲೀಸರು ಕೆಲಸ ಮಾಡಿ ತಕ್ಷಣ ಕೇಸ್ಗೆ ಡಿಟೆಕ್ಟ್ ಮಾಡಿದ್ರು. ಯಾವ್ಯಾವ ರಾಜ್ಯಗಳಲ್ಲಿ ಇವರೆಲ್ಲರೂ ಕೂಡ ಹೋಗಿದ್ರು ಅಂತ ಹೇಳಿ ಸರ್? ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಗೋವಾ, ಅಲ್ಲೆಲ್ಲಿ ನಮ್ಮ ಟೀಮ್ ಅವರು
ಕೆಲಸ ಮಾಡಿ ಅಲ್ಲಿಂದ ಫಾಲೋ ಅಪ್ ಮಾಡಿ ಇದು ಒಂದು ಯಶಸ್ವಿ ತಂದಿರು. ಸರ್, ಈಗಾಗಲೇ 150ಕ್ಕೂ ಹೆಚ್ಚು ಆಫೀಸರ್ಸ್ಗಳು ಕೂಡ ಈಗಾಗಲೇ ವರ್ಕ್ ಮಾಡಿದ್ದಾರೆ ಅಂತ, ಅವರಿಗೂ ಕೂಡ ರಿವಾರ್ಡ್ ಕೂಡ ಘೋಷಣೆ ಮಾಡಿದ್ದಾರೆ. ಎಷ್ಟು ಖುಷಿ ಇದೆ ಸರ್ ನೀವು ಒಂದು ಕಮಿಷನರ್ ಅಂತ ಸಂದರ್ಭದಲ್ಲಿ ಈ ರೀತಿ ಒಂದು ದೊಡ್ಡ ಕೆಲಸ ಆಗಿರೋ? ಇಲ್ಲ, ಅದು ಪೊಲೀಸ್ ಇಲಾಖೆ ಅದು ಈ ಸ್ಮಾಲ್ ಇಲ್ಲಿ ದೊಡ್ಡ ಕೆಲಸ ಇರಲಿ, ಇದು ಟೀಮ್ ವರ್ಕ್ ಇರ್ತದೆ. ಆ ಟೀಮ್ ವರ್ಕಲ್ಲಿ ನಮ್ಮವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ನಾನು 5 ಲಕ್ಷ ರಿವಾರ್ಡ್ ಘೋಷಿಸಿದ್ದೇನೆ. ಇದಿಷ್ಟು ಸೀಮಂತ್ ಕುಮಾರ್ ಸಂಘ ಅವರ ಮಾತು. ಅಂದರೆ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೆಲಸಕ್ಕೆ ಭಾಗಿಯಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಬಂದಿದ್ದ ರಾಬರ್ಸ್ ಹಾಜರು. ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂತ ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೋರ್ಟ್ನತ್ತ ರಾಬರ್ಸ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂತ ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್ ಇನ್ನು ಗೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಸಿದ್ಧತೆ ಆಗಿದೆ. 14 ದಿನಗಳ ಕಾಲ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಇನ್ನೂ 5 ಆರೋಪಿಗಳನ್ನ ಬಂಧಿಸಬೇಕಾಗಿದೆ. ಜೊತೆಗೆ 1 ಕೋಟಿಗೂ ಅಧಿಕ ಹಣ ರಿಕವರಿ ಆಗಬೇಕಾಗಿದೆ. ಹೀಗಾಗಿ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಈ ರಾಬರ್ಸ್ ಇವರನ್ನ ಹಾಜರುಪಡಿಸಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವರ ಜೊತೆಗೆ ಇನ್ನೂ ಎಷ್ಟು ಜನ ಇದ್ರು, ಎಷ್ಟು ದಿನಗಳಿಂದ ಪ್ಲಾನ್ ಮಾಡಿದ್ರು, ಯಾಕೆ ಈ ರೀತಿಯಾದಂಥ ದರೋಡೆಯಲ್ಲಿ ಇವರು ಇಳಿದಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಈಗ ಪೊಲೀಸರದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೋರ್ಟ್ಗೆ ACMM ಕೋರ್ಟ್ಗೆ ಹಾಜರುಪಡಿಸಿ ಅದಾದ ನಂತರ 14 ದಿನಗಳ ಕಾಲ ಹೆಚ್ಚಿನ ವಿಚಾರಣೆಯ ಸಲುವಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅಥವಾ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದೇ ಆದರೆ ಈ ಸಂದರ್ಭದಲ್ಲಿ ಇವರನ್ನು ಬೆಂಡೆತ್ತುವಂಥ ಸಾಧ್ಯತೆ ಇರುತ್ತೆ. ಡ್ರಿಲ್ ಮಾಡಿ ಇವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ, ಸೊ ಆ ನಿಟ್ಟಿನಲ್ಲಿ ಇನ್ನುಳಿದಂಥ ಹಣ ಎಲ್ಲಿದೆ, ಸೊ ಇನ್ನುಳಿದವರು ಯಾರ್ಯಾರು, ಅವರೆಲ್ಲಿ ಹೋಗಿದ್ದಾರೆ, ಆ ದರೋಡೆಕೋರರು ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ. ನೋಡಿ ಹೆಂಗಿದ್ದಾರೆ ಒಬ್ಬೊಬ್ಬರು ದಾಂಡಿಗರು. ಸೊ ಈ 3 ಜನ ಏನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಓಡಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಅವ್ರ ಮುಖದಲ್ಲಿ ಒಂದು ಭಯ ಕೂಡ ಇಲ್ಲ, ಒಂದು ಆತಂಕ ಕೂಡ ಇಲ್ಲ, ಮಾಡಿರುವ ತಪ್ಪಿಗೆ ಪಶ್ಚಾತ್ತಾಪ ಕೂಡ ಇಲ್ಲ. ಸೊ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಸೊ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಈ ವಿಚಾರ ಇದೆಯಲ್ಲ, ಇದು ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಬೆಂಗಳೂರಿನಂಥ ಮಹಾನಗರದಲ್ಲಿ ಹಗಲು ದರೋಡೆಯನ್ನು ಮಾಡ್ತಾರೆ ಅಂತ ಅಂದರೆ ಇನ್ನುಳಿದಂಥ ದರೋಡೆಕೋರರಿಗೆ ಭಯ ಇಲ್ಲ, ಭಯಾನೇ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಇಂಥವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಅಣ್ಣ